ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಹಬ್ಬದ ಹಿಂದಿನ ದಿನ ನಾನು ಯಾವ ರೀತಿ ಮನೇನ ತಯಾರಿ ಮಾಡಿಕೊಂಡೆ ಮತ್ತು ಹಬ್ಬಕ್ಕೆ ಲಕ್ಷ್ಮೀ ಪೂಜೆನ ಮಾಡೋದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೆ, ಮತ್ತು ಹಬ್ಬದ ದಿನ ಲಕ್ಷ್ಮಿನ ಯಾವ ರೀತಿ ಕೂರಿಸಿ ಯಾವ ರೀತಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಹಬ್ಬದ ದಿನವೇ ನಮ್ಮ ಮನೆಗೆ ಹೊಸ ಮೆಂಬರ್ ಎಂಟ್ರಿ ಆಯಿದ್ರು ಅಂತಲೇ ಹೇಳ್ಬೋದು. ಸೊ ನನ್ನ ಮಗನ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ಬೈಕ್ ತಗೊಂಡ್ವಿ, ಹಬ್ಬದ ದಿನವೇ ಡೆಲಿವರಿ ತಗೊಂಡ್ವಿ. ಸೊ ಯಾವ ಬೈಕ್ ತಗೊಂಡ್ವಿ, ಏನು ಡ್ರೀಮ್ ಅನ್ನೋದನ್ನೆಲ್ಲ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಹಬ್ಬ ಅಂದ್ಬಿಟ್ಟು ಒಂದು ತಿಂಗಳಿಂದನೇ ತಯಾರಿನ ಮಾಡ್ಕೊಂಡಿದ್ದೆ ಅಂತಲೇ ಹೇಳ್ಬೋದು. ಆಷಾಢದ ಲಾಸ್ಟ್ 15 ಡೇಸಿಂದನೂ ಮನೆ ಕ್ಲೀನಿಂಗು ಅದು ಇದು ಅಂತ ಮಾಡ್ಕೋತಾನೆ ಇದ್ದೆ. ಫೈನಲಿ ಹಬ್ಬ ಬಂದೇ ಬಿಡ್ತು. ಸೊ ಹಬ್ಬದ ಹಿಂದಿನ ದಿನ ಮನೆಯನ್ನೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಪೂಜೆಗೆ ಎಷ್ಟಾಗುತ್ತೆ ಅಷ್ಟು ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಫಸ್ಟಿಗೆ ಪೂಜೆ ಮನೆಯನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಫೋಟೋಗಳ್ನೆಲ್ಲ ನೀಟಾಗಿ ಒರೆಸಿ, ಆನಂತರ ಬಾಳೆದೆಲೆ ಇಟ್ಟು ಅಕ್ಕಿನ ಅಳತೆ ಏನು ಮಾಡಿಲ್ಲ ಅಕ್ಕಿ ತಟ್ಟೆಗೆ ಹಾಕೋದಕ್ಕೆ. ಸೊ ಎಷ್ಟು ತಟ್ಟೆಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಅಕ್ಕಿನ ಹಾಕ್ಬಿಟ್ಟು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆನೇ ಎಲ್ಲದನ್ನು ಮಾಡ್ಕೋತೀವಿ ಅಂದರೆ ಆಗಲ್ಲ, ಆದಷ್ಟು ಎಷ್ಟು ರೆಡಿ ಮಾಡ್ಕೋಬೇಕು ಅಷ್ಟನ್ನು ರೆಡಿ ಮಾಡಿ ಬಿಟ್ಟಿದ್ದೆ. ಮೊದಲಿಗೆ ನಾನು ಪೂಜೆ ಮನೆ ಒಳಗೇ ಲಕ್ಷ್ಮಿನ ಕೂರಿಸ್ತಿರೋದ್ರಿಂದ ಸ್ವಲ್ಪ ಹೈಟ್ ಇರಲಿ ಅಂತಂದ್ಬಿಟ್ಟು ಹೆಚ್ಚು ಕಡಿಮೆ ಒಂದು 2ರಿಂದ 2.5 kg ಇಡಿಸುತ್ತೆ ಅನಿಸುತ್ತೆ ಅಷ್ಟು ಬಾಕ್ಸ್ಗೆ ಅಕ್ಕಿನ ತುಂಬಿಕೊಂಡು, ಆನಂತರ ಅದ್ರ ಮೇಲೆ ಲಕ್ಷ್ಮೀನ ತಂದಿದ್ದನ್ನು ಗಂಗೆನ ತರ್ತೀವಲ್ವ, ಸೊ ಅದ್ರ ಮೇಲೆ ಇಡೋಣ ಅಂತಂದ್ಬಿಟ್ಟು ಪ್ರತಿ ವರ್ಷವೂ ಇದೇ ಥರ ಮಾಡ್ಕೊಳ್ಳೋದು. ಮೊದಲಿಗೆ ಅಕ್ಕಿನೂ ಸೇರಿಸ್ಬಿಟ್ಟು ಧಾನ್ಯಗಳೆಲ್ಲ ಸೇರಿಸಿ 9 ಥರದ ಧಾನ್ಯನ ಅದರೊಳಗೆ ಹಾಕಿ ಇಟ್ಟಿದ್ದೆ. ಹಾಗೆಯೇ ಮೊದಲಿಗೆ ಸ್ಯಾರಿ ಎಲ್ಲ ಡ್ರ್ಯಾಪ್ ಮಾಡಿಟ್ಟಿದ್ನಲ್ವ, ಸೊ ಸ್ಯಾರಿನೂ ಅಷ್ಟೇ. ಸ್ಯಾರಿ ಬೆಳಗ್ಗೆ ಹಾಕ್ಕೊಂಡಿದ್ರು ನಡೆಯೋದು, ಬಟ್ ರೆಡಿ ಮಾಡಿ ಇಟ್ಕೊಂಡೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಹೊರಗಡೆ ಮಾಡೋದಾದರೆ ಟೇಬಲ್ ಮೇಲೆ ಇಲ್ಲಾಂದರೆ ಮಣೆ ಏನಾದರೂ ಇಟ್ಬಿಟ್ಟು ಮಾಡ್ಕೋಬೋದು. ಬಟ್ ಪೂಜೆ ಮನೆ ಒಳಗೇ ಜಗ್ತಿ ಇದೆಯಲ್ವ, ಸೊ ಅದ್ರ ಮೇಲೇ ಮಾಡೋದು ಪ್ರತಿ ವರ್ಷವೂ. ಗೌರಿ ಪೂಜೆನೂ ಅಷ್ಟೇ, ಲಕ್ಷ್ಮೀ ಪೂಜೆನೂ ಅಷ್ಟೇ. ಸೊ ಹಾಗಾಗಿ ಸ್ವಲ್ಪ ಹೈಟ್ ಬರಲಿ ಅಂತಂದ್ಬಿಟ್ಟು ಒಂದು 2.5 kg ಅಷ್ಟು ಇಡಿಸುತ್ತೆ ಅನಿಸುತ್ತೆ ಆ ಬಾಕ್ಸ್ ತುಂಬ ಅಕ್ಕಿ ತುಂಬಿಬಿಟ್ಟು ಅದ್ರ ಮೇಲೆ ಗಂಗೆನ ತಂದಿರೋದನ್ನು ಹಾಕಿಡ್ತೀನಿ. ಮತ್ತು ಬೆಳ್ಳಿ ಪಾತ್ರೆಗಳ್ನೆಲ್ಲ ತೊಳೆದು ಇಟ್ಕೊಂಡಿದ್ದೆ. ದೀಪಗಳು, ಹೂವಿಂದು ಕುಂಡ ಮತ್ತು ಬೆಳ್ಳಿದು ಚೊಂಬು ಮತ್ತು ತಟ್ಟೆ ಎಲ್ಲದೂ ತೊಳೆದು ಎಲ್ಲ ನೀಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಎಲ್ಲದನ್ನು ಒರೆಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಒಬ್ಬಳೇ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದ್ರಿಂದ ರಾತ್ರಿಯೇ ಒಂದು 50% ಅಷ್ಟು ಕೆಲಸನ ಮುಗಿಸಿನೇ ಮಲ್ಕೊಂಡಿದ್ದು. ನೈಟು 1 o'clock ಆಗಿತ್ತು ಅನಿಸುತ್ತೆ ಮಲ್ಕೊಂಡಾಗ. ಮಗ ಬೇರೆ ಬೆಂಗಳೂರಿಂದ ಬಂದನಲ್ಲ, ಸೊ ಅವ್ನು ಬಂದಿದ್ದೆ 12 ಆಗಿತ್ತು. ಸೊ ಅವನು ಊಟ ಎಲ್ಲ ಮಾಡಿದ್ಮೇಲೆ ಮತ್ತೆ ಪಾತ್ರೆ ಎಲ್ಲ ತೊಳೆದು ಮತ್ತು ನೀಟೆಲ್ಲ ಮಾಡ್ಕೊಂಡು ಮಲ್ಕೊಳೋದ್ರೊಳಗೆ 1 o'clock ಆಯಿತು. ಬೆಳಗ್ಗೆ 3:45ಗೆ ಅಲಾರಾಮ್ ಇಟ್ಕೊಂಡಿದ್ದೆ, ಬಟ್ ಓಡಾಟ ಕೆಲಸ ಎಲ್ಲ ಜಾಸ್ತಿ ಆಗಿತ್ತು ಕಾಲೆಲ್ಲ ತುಂಬಾ ನೋವ್ತಿತ್ತು. ಸೊ ನಿದ್ದೆನೂ ಸರಿಯಾಗಿ ಬರಲಿಲ್ಲ. 3 o'clockಗೆ ಎಚ್ಚರ ಆಯಿತು. ಸೊ ಮತ್ತೆ ಮಲ್ಕೊಂಡ್ರೆ ನಿದ್ದೆನೂ ಬರೋಲ್ಲ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು 3 ಗಂಟೆಗೇ ಎದ್ಬಿಟ್ಟು ಬೆಳಗ್ಗೆಗೆ ಪೂಜೆಗೆಲ್ಲ ತಯಾರಿನ ಮಾಡಿಕೊಂಡೆ. ಹೆಚ್ಚು ಕಡಿಮೆ 2 hours ಅಷ್ಟೇ ನಿದ್ದೆ ಮಾಡಿರೋದು ಅನಿಸುತ್ತೆ. ಬೇರೆ ಹಬ್ಬಗಳಲ್ಲಾದರೆ ನಿಧಾನಕ್ಕಾದರೂ ಮಾಡ್ಕೋಬೋದು. 9 ಬೆಳಗ್ಗೆ ಟಿಫನ್ ಮಾಡಿಕೊಂಡು ಮಧ್ಯಾಹ್ನದ ಹೊತ್ತಿಗೆ ಹಬ್ಬನಾರ ಮಾಡ್ಕೋಬೋದು. ಬಟ್ ಈ ಲಕ್ಷ್ಮೀ ಪೂಜೆ ಮತ್ತು ಗೌರಮ್ಮ ಪೂಜೆ ಮಾತ್ರ ಬೆಳಗ್ಗೆನೇ ಮಾಡ್ಕೋಬೇಕಲ್ವ, ಸೂರ್ಯ ಉದಯ ಆಗೋದ್ರೊಳಗೆ. ಸೊ ಹಾಗಾಗಿ ನೈಟ್ ನಿದ್ದೆನೂ ಬರೋಲ್ಲ. ಈಗ 1 ತಿಂಗಳಿಂದ ಕಷ್ಟಪಟ್ಟು ಮಾಡ್ಕೊಂಡಿದ್ದೆಲ್ಲ ಒಂದು ಅರ್ಧ ಗಂಟೆ ಲೇಟ್ ಆಯಿತು ಅಂದರೆ ಸುಮ್ಮನೆ ವೇಸ್ಟ್ ಆಗೋಗುತ್ತೆ. ಸೊ ಹಾಗಾಗಿ ಒಂದಿನ ಕಷ್ಟಪಡಲೇಬೇಕಲ್ವ. ಹಾಗಾಗಿ 3 ಗಂಟೆಗೇ ಎದ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡೆ. ಕರೆಕ್ಟು 5 ಗಂಟೆ ಅಷ್ಟರೊಳಗೇ ಗಂಗೆನ ತಗೊಂಬಂದು ಪೂಜೆನ ಮಾಡಿಕೊಂಡೆ. ಈ ಸಲ ಅಂತೂ ತುಂಬಾ ಖುಷಿ ಅನ್ನಿಸ್ತು. ಏಕೆಂದರೆ ನಾವು ಮಾಡೋ ಪೂಜೆ ನಮಗೇ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಹೌದಪ್ಪ, ನಾನು ನೀಟಾಗಿ ಒಂದು ಭಕ್ತಿಯಿಂದ ಒಂದು ಶ್ರದ್ಧೆಯಿಂದ ಮಾಡಿದೆ ಅಂತಂದ್ಬಿಟ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಲ್ವಾ. ನಾವು ಯಾವುದೇ ರೀತಿ ಪೂಜೆ ಮಾಡಿದ್ರು, ಅದು ಈ ಪೂಜೆ ಅಂತೂ ನಮಗೆ ಸಮಾಧಾನ ಆಗೋ ರೀತಿ ಮಾಡಿಕೊಂಡ್ರೇ ಅಲ್ಲಿಗೆ ಸಮಾಧಾನ ಆಗೋದು. ಒಂದು 15 ದಿನದಿಂದನೂ ಮನೆ ಕ್ಲೀನಿಂಗು ಅದು ಇದು ಮಾಡಿಕೊಂಡು ಒಂದು ದಿನ ನಾವೇನಾದ್ರು ಲೇಸಿಯಾಗಿ ಡೇನ ವೇಸ್ಟ್ ಮಾಡಿದ್ವಿ ಅಂತಂದರೆ ಮಾಡಿದ್ದೆಲ್ಲ ಸುಮ್ಮನೆ ವೇಸ್ಟ್ ಆಗೋಗುತ್ತೆ. ಸೊ ಹಾಗಾಗಿ 1 ತಿಂಗಳಿಂದ ಮಾಡ್ಕೊಂಬಂದಿದ್ದು ಲೆಕ್ಕಕ್ಕಿರಲ್ಲ. ಒಂದು ದಿನ ನಾವು ಯಾವ ರೀತಿ ಮಾಡ್ಕೋತೀವಿ ಅಂತ ಅನ್ನೋದೇ
ಮೇಯ್ನ್ ಆಗಿರುತ್ತೆ. ಸೊ ಈ ಬೆಳ್ಳಿ ವಸ್ತುಗಳ್ನೂ ಅಷ್ಟೇ ವರ್ಷಕ್ಕೆ ಒಂದೇ ಸಲನೇ ತೆಗೆದ್ಬಿಟ್ಟು ಪೂಜೆಗೆ ಬಳಸ್ಕೊಳ್ಳೋದು. ಬೇರೆ ಯಾವ ಹಬ್ಬಕ್ಕೂ ಈ ಬೆಳ್ಳಿ ಪಾತ್ರೆಗಳ್ನ ತೆಗಿಯೋಕ್ಕೆ ಹೋಗಲ್ಲ. ಲಕ್ಷ್ಮೀ ಪೂಜೆಗಷ್ಟೇ ಬೆಳ್ಳಿ ಪಾತ್ರೆಗಳ್ನ ತೆಗಿಯೋದು. ಮತ್ತು ಇನ್ನು ಗೌರಿ ಪೂಜೆಗೆಲ್ಲ ಹಿತ್ತಾಳೆದು ಆ ಥರದ ಪಾತ್ರೆಗಳು ಎಲ್ಲ ತುಂಬ ಇದ್ದಾವೆ. ಸೊ ಅವನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀನಿ. ಲಕ್ಷ್ಮೀ ಪೂಜೆಗೆ ಮಾತ್ರ ಬೆಳ್ಳಿ ಪಾತ್ರೆಗಳ್ನ ಇಟ್ಕೊಂಡು ಪೂಜೆ ಮಾಡ್ಕೋತೀನಿ. ದೀಪಕ್ಕೆಲ್ಲ ಮಾಮೂಲಿ ಎಣ್ಣೆ ಬರುತ್ತಲ್ವ, ದೀಪಕ್ಕೆ ಹಾಕೋ ಎಣ್ಣೆ, ಸೊ ಅದೇ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಲಕ್ಷ್ಮೀ ಮುಖಕ್ಕೂ ಅಷ್ಟೇ ಸ್ವಲ್ಪ ಹೈಲೈಟ್ ಆಗಿರಲಿ ಅಂತ ಅಂದ್ಬಿಟ್ಟು ಐಬ್ರೋಸ್ಗೆ ಬ್ಲ್ಯಾಕ್ ಕಲರಿಂದು ಮತ್ತು ಸ್ವಲ್ಪ ಲಿಪ್ಸ್ಟಿಕ್ ಥರ ಹಾಕ್ತೀನಿ. ಸೊ ಇಷ್ಟನ್ನೆಲ್ಲ ರೆಡಿ ಮಾಡಿದ್ದೆ. ಸೊ ಬೆಳಗ್ಗೆ ಎದ್ದಾಗ 3:15 ಆಗಿತ್ತು. ಸೊ ಮತ್ತೆ ನಿದ್ದೆ ಬರಲ್ಲ ಅಂತಂದ್ಬಿಟ್ಟು ಅಷ್ಟರೊಳಗೆ ಎದ್ದು ಪೂಜೆನ ಮುಗಿಸ್ಕೊಂಡೆ. ನೋಡಿ ಎಷ್ಟು ರೆಡಿ ಮಾಡಿ ಎಲ್ಲದನ್ನು ಬಿಟ್ಟಿದ್ದೆ. ಸೊ ಬೆಳಗ್ಗೆ ಎದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡು ಮನೆಯದು, ಮತ್ತು ಇನ್ನೊಂದು ಸಲ ನೆಲನ ಒರೆಸ್ಕೊಂಡು ಸ್ನಾನ ಎಲ್ಲ ಮುಗಿಸಿ ಬೇಗನೆ ಎದ್ದಿದ್ನಲ್ವ, ಅಷ್ಟು ಬೇಗ ಪೂಜೆ ಇನ್ನೇನಕ್ಕೆ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಅಡುಗೆಗೆ ಇಟ್ಕೊಂಬಿಡೋಣ, ಆಮೇಲೆ 5 ಗಂಟೆ ಅಷ್ಟರೊಳಗೆ ಪೂಜೆನ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಮೊದಲಿಗೆ ಸ್ನಾನ ಮಾಡ್ಕೊಂಡು ಬಂದು ಕಸ ಎಲ್ಲ ಮಾಡಿಕೊಂಡು ಬಾಗಿಲೆಲ್ಲ ಸಾರಿಸ್ಬಿಟ್ಟು ರಂಗೋಲಿ ಹಾಕಿ ಆಮೇಲೆ ಅಡುಗೆ ಮಾಡಿಕೊಂಡೆ. ತುಂಬಾ ಬೇಗ ಎದ್ಬಿಟ್ರೆ ಆಚೆ ಕಡೆ ಕಸ ಹೊಡೆಯೋದಕ್ಕೂ ಭಯ ಅನ್ನಿಸ್ತಿರುತ್ತೆ. ಆದ್ರೂ ಯಾವುದೋ ಒಂದು ಧೈರ್ಯದ ಮೇಲೆ ಹೋಗ್ಬಿಟ್ಟು ಕಸನೆಲ್ಲ ಮಾಡಿಕೊಂಡು ಬಾಗಿಲಿಗಷ್ಟೇ ರಂಗೋಲಿ ಹಾಕಿದೆ. ಬೆಳಕ ಆದಮೇಲೆ ಆಚೆ ಕಡೆ ರಂಗೋಲಿ ಹಾಕಿದ್ದು. ಇವಾಗ ಬಾಗಿಲಷ್ಟೇ ಒರೆಸ್ಬಿಟ್ಟು ಬಾಗಿಲಿಗಷ್ಟೇ ರಂಗೋಲಿ ಹಾಕಿದ್ದು. ಅಷ್ಟು ಬೇಗ ಮನೇಲೂ ಎಲ್ಲ ಮಲಗಿರ್ತಾರೆ, ಆಚೆ ಕಡೆನೂ ಯಾರೂ ಎದ್ದಿರೋಲ್ಲ. ಸೊ ಆಚೆ ಕಡೆ ಹೋಗೋದಕ್ಕೆಲ್ಲ ತುಂಬಾ ಭಯ ಅನಿಸುತ್ತೆ. ಹಂಗಾಗಿ ಧೈರ್ಯ ಇದೆ ಅಂತಂದ್ಬಿಟ್ಟು ತುಂಬಾ ಧೈರ್ಯ ತೋರ್ಸೋಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡ್ಕೋಬೇಕಷ್ಟೆ. ಮನೇಲಿ ಪೂಜೆಗೆ ಆಗಲಿ, ಮನೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗಲಿ ಯಾರಾದರೂ ಎಲ್ಪಿಗಿದ್ರೆ ಸ್ವಲ್ಪ ಬೆಟರ್ ಇರುತ್ತೆ. ಬಟ್ ಯಾರೂ ಇಲ್ಲ, ಒಬ್ಬಳೇ ಮಾಡ್ಕೊಳ್ಳೋದು ಅಂದರೆ ತುಂಬಾ ಭಯನೇ ಅನಿಸುತ್ತೆ, ಮತ್ತು ತುಂಬಾ ಶ್ರಮನೂ ಅಷ್ಟೇ. ಸೊ ಕಡಲೆಕಾಳನ್ನ ಒಗ್ಗರಣೆ ಮಾಡೋಣ ಅಂದ್ಬಿಟ್ಟು ರಾತ್ರಿನೇ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಬೇಳೆಗಳ್ನೆಲ್ಲ ತೆಗೆದಿಟ್ಟಿದ್ದೆ. ಮೊದಲಿಗೆ ಎಡೆಗೆ ಅಂತಂದ್ಬಿಟ್ಟು ಗೋಧಿ ನುಚ್ಚಿನ ಪಾಯಸ ಮಾಡ್ಕೊಳ್ಳೋಣ, ಆಮೇಲೆ ಹೋಳ್ಗೆನ ಮಧ್ಯಾಹ್ನ ಊಟದಷ್ಟೊತ್ತಿಗೆ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ಮೊದಲಿಗೆ ಸ್ಟವ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ನೈಟೇ ಎಲ್ಲ ರೆಡಿ ಮಾಡಿದ್ದೆ, ಆದ್ರೂ ಬೆಳಗ್ಗೆ ಒಂದ್ಸಲ ಒರೆಸ್ಕೋಬೇಕಲ್ವ. ಸೊ ಸ್ಟವ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಮೊದಲಿಗೆ ಸ್ಟವ್ನೆಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಸ್ಟವ್ ಹಚ್ಚಿದ್ದು. ಹಿಂದಿನ ದಿನ ಎಷ್ಟೇ ಲೇಟಾಗಿ ಮಲ್ಕೊಂಡಿದ್ರು ಬೆಳಗ್ಗೆ ರಾತ್ರಿಯೆಲ್ಲ ನಿದ್ದೆನೇ ಬಂದಿಲ್ಲ. ಬೆಳಗ್ಗೆ ಎಷ್ಟೊತ್ತಿಗೆ ಆಗುತ್ತೋ, ಬೇಗ ಅಂದ್ಕೊಂಡಿದ್ದಷ್ಟು ಟೈಮಿಗೆ ಪೂಜೆ ಆಗುತ್ತೋ ಇಲ್ವೋ, ಅಡುಗೆ ಎಲ್ಲ ಎಷ್ಟು ಟೈಮಿಗೆ ಆಗುತ್ತೋ ಅಂತ ಅಂದ್ಬಿಟ್ಟು ಅದು ಬೇರೆ ಟೆನ್ಷನ್ ಇರುತ್ತೆ. ಸೊ ಆ ಟೆನ್ಷನ್ಗೆ ನಿದ್ದೆ ಬರೋಲ್ಲ. ನಾವು ಒಲೆನ ಪೂಜೆ ಮಾಡಿಕೊಂಡು ಅಡುಗೆ ಮಾಡೋದು ಇದೆಲ್ಲ ನಮ್ಮ ಹಿಂದಿನ ಕಾಲದಿಂದ ನಡ್ಕೊಂಬಂದಿರೋಂಥ ಪದ್ಧತಿ ಅಲ್ವಾ. ಸೊ ಇವನ್ನೆಲ್ಲ ನಾವು ಮುಂದುವರಿಸ್ಕೊಂಡು ಹೋಗಲೇಬೇಕು. ಮೊದಲಿಗೆ ಬೇಳೆನ ಬೇಯೋದಕ್ಕೆ ಅಂದ್ಬಿಟ್ಟು ಪಾತ್ರೆನ ಇಟ್ಟು ನೀರನ್ನ ಕಾಯೋದಕ್ಕೆ ಇಟ್ಕೊಂಡೆ. ಒಂದು ಸೇರು ಬೇಳೆ ಹಾಕಿದ್ದೆ, 2 ಪಾವು ಕಡಲೆಬೇಳೆ ಮತ್ತು 2 ಪಾವು ತೊಗರಿಬೇಳೆ ಹೋಳಿಗೆಗೆ ಅಂದ್ಬಿಟ್ಟು. ಸ್ವಲ್ಪ ಗೋಧಿ ನುಚ್ಚಿನ ಪಾಯಸ ಮಾಡಿಬಿಟ್ಟು ಬೆಳಗ್ಗೆ ನೈವೇದ್ಯನ ಮಾಡ್ಕೊಂಬಿಡೋಣ. ಪೂಜೆ ಅಲಂಕಾರ ಎಲ್ಲ ಮುಗಿಸ್ಬಿಟ್ಟು ಮೊದಲಿಗೆ ಗೋಧಿ ನುಚ್ಚಿನ ಪಾಯಸ ಸ್ವಲ್ಪ ಮಾಡಿಕೊಂಡು ಅದ್ರದ್ದು ನೈವೇದ್ಯ ಮುಗಿಸಿ ಬೆಳಗ್ಗೆ ಟಿಫನ್ಗೆ ಗೋಧಿ ನುಚ್ಚಿನ ಪಾಯಸ ಮತ್ತು ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ. ಮಗನಿಗೆ ಬೈಕ್ ತೊಗೊಳೋದಿತ್ತು. ಸೊ ಅದ್ರದ್ದು ಡೆಲಿವರಿ ಇವತ್ತೇ ಇತ್ತು. ಹಾಗಾಗಿ ಅಪ್ಪಾಜಿ ಎಲ್ಲ ಬರೋರಿದ್ದರು ಊರಿಂದ. ಸೊ ಮತ್ತು ಇವರು ಎಲ್ಲ ಹೋಗೋದಿತ್ತಲ್ವ ಶೋರೂಮ್ಗೆ. ಸೊ ಹಾಗಾಗಿ ಟಿಫನ್ ಏನಾದರೂ ಮಾಡಿಕೊಟ್ಬಿಟ್ರೆ ಬೆಟರು, ನಿಧಾನಕ್ಕೆ ಅಡುಗೆ ಮಾಡ್ಕೋಬೋದು ಅಂದ್ಬಿಟ್ಟು ಮೊದಲಿಗೆ ಒಂದು ಅರ್ಧ ಪಾವ್ನಷ್ಟು, ಒಂದು ಮುಕ್ಕಾಲು ಪಾವೇ ಇತ್ತು ಅನಿಸುತ್ತೆ, ಗೋಧಿ ನುಚ್ಚನ್ನ ಹುರ್ಕೊಂಡು ಅದನ್ನು ನೀಟಾಗಿ ತೊಳ್ಕೊಂಡು ನೀರನ್ನ ಕಾಯೋದಕ್ಕಿಟ್ಟು, ನೀರು ಕಾದ್ಮೇಲೆ ಗೋಧಿ ನುಚ್ಚನ್ನು ಬೇಯೋದಕ್ಕೆ ಇಟ್ಕೊಂಡೆ. ಸೊ ಕಡಿಮೆ ಫ್ಲೇಮ್ ಮಾಡಿಬಿಟ್ಟು ಅವೆರಡನ್ನೂ ಬೇಯಿಸೋದಕ್ಕೆ ಬಿಟ್ಟು, ಮನೆ ಪಕ್ಕದಲ್ಲೇ ನಲ್ಲಿ ಇದೆ. ಸೊ ಅಲ್ಲಿಂದನೇ ಗಂಗೆ ತಂದ್ರಾಯ್ತು ಅಂದ್ಬಿಟ್ಟು ನಲ್ಲಿಗೆ ಎಲ್ಲ ಪೂಜೆನ ಮಾಡಿಕೊಂಡು ಅಲ್ಲಿಂದನೇ ಗಂಗೆನ ತಂದ್ಕೊಂಡೆ. ಸೊ ನಾವು ಹಳ್ಳೀಲಿದ್ದಾಗ ಊರ ಹತ್ರ ಬಾವಿ ಇತ್ತು. ಸೊ ಬಾವಿಗೆ ಇಡೀ ಊರಿನ ಜನ ಎಲ್ಲ ಬಂದ್ಬಿಟ್ಟು ಅಲ್ಲಿಂದನೇ ಗಂಗೆನ ತಗೊಂಡೋಗೋರು ಗೌರಿ ಪೂಜೆಗೆ ಮತ್ತು ಲಕ್ಷ್ಮೀ ಪೂಜೆಗೆ ಎಲ್ಲ. ಬಟ್ ಇಲ್ಲಿ ಯಾವುದು ಆ ರೀತಿದು ವ್ಯವಸ್ಥೆ ಇಲ್ಲ ಅಲ್ವ. ಹಾಗಾಗಿ ಮನೇಲಿ ಏನಿರುತ್ತೆ ಅದರಲ್ಲೇ ಮಾಡ್ಕೋಬೇಕು. ನಲ್ಲಿದ್ನೆಲ್ಲ ಪೂಜೆನ ಮುಗಿಸ್ಕೊಂಡು ಮೊದಲಿಗೆ
ಗಣಪತಿನ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅರಿಶಿನ ಪುಡಿನಲ್ಲಿ ಗಣಪತಿನ ಮಾಡಿಬಿಟ್ಟು ರಾತ್ರಿನೇ ಗರಿಕೆ ಎಲ್ಲ ತಂದು ಇಟ್ಕೊಂಡಿದ್ದೆ. ನೆನ್ನೆ ವೀಳ್ಯದೆಲೆ ತರೋದಕ್ಕಿಂತ ಮುಂಚೆನೇ ಗರಿಕೆನೂ ತಗೊಂಬಂದು ಇಟ್ಕೊಂಡಿದ್ದೆ. ಸೊ ಬೆಳಗ್ಗೆ ಎದ್ಬಿಟ್ಟು ಅರಿಶಿನದಲ್ಲಿ ಗಣಪತಿನ ಮಾಡಿಟ್ಕೊಂಡು ಮೊದಲಿಗೆ ವಿಘ್ನ ವಿನಾಶಕನೇ ಮಾಡಿ ಅದ್ರದ್ದು ಪೂಜೆ ಮಾಡಬೇಕಲ್ವ. ಸೊ ಹಾಗಾಗಿ ಮೊದಲಿಗೆ ಗಣಪತಿನ ತಂದುಬಿಟ್ಟು ಇಟ್ಟು ಪೂಜೆನ ಮುಗಿಸಿ ಆನಂತರ ಗಂಗೆನ ಒಳಗೆ ತಂದಿದ್ದು. ಸೊ ಗಣಪತಿನೆಲ್ಲ ಮಾಡಿ ಆನಂತರ ದೀಪಗಳನ್ನೆಲ್ಲ ಹಚ್ಚಿಟ್ಬಿಟ್ಟು ಆನಂತರ ಹೋಗಿ ಗಂಗೆನ ತಗೊಂಡು ಬಂದೆ ಮನೆಗೆ. ಸೊ ಬ್ಯಾಕ್ ಸೈಡ್ ಒಂದು ಡೋರ್ ಇದೆ, ಆದ್ರೂ ಹಿಂದ್ಗಡೆ ಬಾಗಿಲಿಂದ ತರಬಾರ್ದಲ್ವ. ಸೊ ಮುಂದ್ಗಡೆ ಬಾಗಿಲಿಂದನೇ ಗಂಗೆನ ತಗೊಂಡು ಬಂದೆ. ಪೂಜೆಗೆಲ್ಲ ಮೊದಲೇ ರೆಡಿ ಮಾಡಿಟ್ಟಿದ್ದೆ. ಸೊ ಹಾಗಾಗಿ ಮುಂದಿನ ಬಾಗಿಲಿಂದ ಗಂಗೆನ ತಗೊಬಂದೆ. ಅಷ್ಟಲಕ್ಷ್ಮಿ ಚೊಂಬಿದೆ, ಸೊ ಅದರಲ್ಲೇ ಲಕ್ಷ್ಮೀ ಪೂಜೆನ ಮಾಡೋದು. ಸೊ ಅದಕ್ಕೆ 5 ವೀಳ್ಯದೆಲೆನ ಇಟ್ಕೊಂಡು ನಂತರ ಅದರೊಳಗೆ ಒಂದು ಕಾಯಿನ ಹಾಕ್ಬಿಟ್ಟು ಅಷ್ಟೇ, ಇನ್ನೇನು ಹಾಕಿಲ್ಲ ಅದಕ್ಕೆ. ಇನ್ನೇನು ಹಾಕೋದು ಎಲ್ಲದೂ ಬಾಕ್ಸ್ಗೆ ಹಾಕಿಟ್ಟಿದ್ನಲ್ವ. ಸೊ ಹಾಗಾಗಿ 5 ವೀಳ್ಯದೆಲೆನ ಇಟ್ಬಿಟ್ಟು ಅದಕ್ಕೆ ಕರೆಕ್ಟಾಗಿ ಕೂರುವಂಥ ತೆಂಗಿನಕಾಯಿನೂ ರಾತ್ರಿನೇ ರೆಡಿ ಮಾಡಿ ಇಟ್ಟಿದ್ದೆ, ತೊಳೆದೆಲ್ಲ ಇಟ್ಟಿದ್ದೆ. ಸೊ ತೆಂಗಿನಕಾಯಿನ ತಂದುಬಿಟ್ಟು ಇಟ್ಕೊಂಡು ಪೂಜೆನ ಶುರು ಮಾಡಿಕೊಂಡೆ.
ಸೊ ಪೂಜೆ ಅಲಂಕಾರನೆಲ್ಲ 7 ಗಂಟೆ ಅಷ್ಟರೊಳಗೆ ಮುಗಿಸ್ಕೊಂಡು ಪಾಯಸ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಏಲಕ್ಕಿ ಹಾಗೆಯೇ ಸ್ವಲ್ಪ ಕಾಯಿ ಮತ್ತು 1 ಟೇಬಲ್ ಸ್ಪೂನಷ್ಟು ಅಕ್ಕಿನ ತೊಳೆದು ಹಾಕ್ಕೊಂಡು 1 ಸ್ಪೂನಷ್ಟು ಗಸಗಸೆನ ಹಾಕಿ ಮಿಕ್ಸಿ ಮಾಡಿ ಹಾಕ್ಕೊಂಡೆ. ಅಷ್ಟರೊಳಗೆ ಬೇಳೆನೂ ಬೆಂದಿತ್ತು. ಮತ್ತು ಬೆಲ್ಲದನ್ನು ಕಲ್ಲೆಲ್ಲ ಇರುತ್ತೆ ಅಂದ್ಬಿಟ್ಟು ಬೆಲ್ಲದ ಪಾಕನೇ ಮಾಡಿಕೊಂಡೆ. ಹೋಳ್ಗೆಗೂ ಅಷ್ಟೇ ಬೆಲ್ಲದ ಪಾಕ ಬೆಲ್ಲನೆಲ್ಲ ಕರಗಿಸ್ಕೊಂಡು ಸೋಸಿ ಹಾಕ್ಕೊಂಡೆ. ಪಾಯಸಕ್ಕೂ ಅಷ್ಟೇ ಬೆಲ್ಲನ ಕರಗಿಸ್ಬಿಟ್ಟು ಸೋಸಿ ಹಾಕ್ಕೊಂಡೆ. ಸೊ ಮಿಕ್ಸಿ ಮಾಡಿದ್ನೆಲ್ಲ ಹಾಕ್ಬಿಟ್ಟು ಬೆಲ್ಲನೂ ಹಾಕ್ಕೊಂಡು ಪಾಯಸ ರೆಡಿ ಮಾಡಿಕೊಂಡು ಪಾಯಸನ ನೈವೇದ್ಯ ಮಾಡಿ ನಿಧಾನಕ್ಕೆ ಅಡುಗೆ ಮಾಡಿಕೊಂಡೆ. ಟಿಫನ್ನೆಲ್ಲ ಬೆಳಗ್ಗೆನೇ ಮಾಡಿಬಿಟ್ಟು ಅಷ್ಟರಲ್ಲಿ ಬೈಕ್ನೂ ತರೋದಕ್ಕೆ ಹೋದರು. ಸೊ ಹಾಗಾಗಿ ಫುಲ್ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಮನೆಗೆ ತುಂಬ ಜನನೂ ಬಂದುಬಿಟ್ರು. ಸೊ ಹಾಗಾಗಿ ನೆಕ್ಸ್ಟು ಮುಂದೆ ಏನಾಯಿತು ಅನ್ನೋದನ್ನು ವೀಡಿಯೋನೇ ಮಾಡಿಲ್ಲ. ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿಕೊಂಡೆ. ಬೈಕ್ ತೊಗೊಳೋದಕ್ಕೆ ಅಂದ್ಬಿಟ್ಟು ಅಪ್ಪಾಜಿ ಬಂದಿದ್ದರು ಮತ್ತು ಹಸ್ಬೆಂಡ್ ಫ್ರೆಂಡ್ ಎಲ್ಲ ಬಂದಿದ್ರಲ್ವ. ಸೊ ಅವ್ರ ಎದುರಿಗೆಲ್ಲ ವೀಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ಮುಜುಗರ ಅನಿಸುತ್ತೆ ಅಂದ್ಬಿಟ್ಟು ವೀಡಿಯೋ ಏನೂ ಮಾಡ್ಕೊಳ್ಳೇ ಇಲ್ಲ. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.